ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಫುಡ್ ಟಾಕೀಸ್. ಇವತ್ತಿನ ಡೇಲಾಗ್ ಶುರು ಮಾಡ್ತಾ ಇದ್ದೀನಿ ನನ್ನ ತಂಗಿ ಮನೆ ಹೋಮ್ ಟೂರಿಂದ. ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನೋಡಿ. ಇದು ಈಗ ಇಲ್ಲಿಂದ ಎಂಟ್ರೆನ್ಸು ನೋಡಿ. ಇಲ್ಲಿ ಕಾರ್ ನಿಲ್ಸ್ಕೊಂಡಿದ್ದಾರೆ ಪಾರ್ಕಿಂಗು. ಇದು ಎಂಟ್ರೆನ್ಸ್ ಗೇಟ್ ಅನ್ನಲ್ಲ ಅದು ನೋಡಿ. ಈ ಕಡೆ ಅವ್ರದ್ದೇ ಜಾಗ. ಇದು ಕುರಿ ಶೆಡ್ ಮಾಡ್ಕೊಂಡಿದ್ದಾರೆ. ಮೊದಲು ಕೋಳಿಗಳನ್ನ ಸಾಕ್ತಾ ಇದ್ರು, ಈಗ ಕುರಿ ಶೆಡ್ ಮಾಡ್ಕೊಂಡಿದ್ದಾರೆ ನೋಡಿ. ಮಕ್ಕಳು ಗಲಾಟೆಗಳು ಮಾಡ್ತಾ ಇದ್ದಾರೆ. ಇದು ಸೇಫ್ಟಿ ಗಿರ್ಲ್ ಮಾಡ್ಕೊಂಡಿದ್ದಾರೆ ನೋಡಿ. ಇನ್ನು ಒಳಗಡೆ ಹೋದರೆ ಲೆಫ್ಟಲ್ಲಿ ಒಂದು ದಿವಾನ್ ಹಾಕ್ಕೊಂಡಿದ್ದಾರೆ, ಯಾರಾದರೂ ಬಂದರೆ ಕುತ್ಕೊಂಡು ಮಾತಾಡೋಕ್ಕೆ ಅಂತ. ಒಂದು ಉಯ್ಯಾಲೆ ಹಾಕ್ಕೊಂಡಿದ್ದಾರೆ. ಇದು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಇದು ರಾಗಿ ಅಕ್ಕಿ ಎಲ್ಲ ಹಾಕ್ಕೊಂಡಿರ್ತಾರೆ. ಇದು ಒಂದು ವಾಶ್ರೂಮು. ಇನ್ನು ಮನೆಗೆ ಎಂಟ್ರೆನ್ಸ್ ಆದರೆ ನೋಡಿ, ಇದು ಸೋಫಾ, ಒಂದು ಸೋಫಾ ಹಾಕ್ಕೊಂಡಿದ್ದಾರೆ. ಹಾಲ್ ನೋಡಿ, ಫುಲ್ಲು ವ್ಯೂ ಈ ಥರ ಕಾಣಿಸ್ತಾ ಇದೆ ನೋಡಿ. ಶೋಕೇಶ್ ಇದು. ಇಲ್ಲಿ ವೆಂಕಟರಮಣ ಸ್ವಾಮಿ ಫೋಟೋ ಇಟ್ಕೊಂಡಿದ್ದಾರೆ ನೋಡಿ. ಇದು ವುಡ್ಡಲ್ಲಿ ಮಾಡಿಸಿಲ್ಲ, ಗ್ರಾನೈಟಲ್ಲಿ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಕ್ಲೀನಿಂಗು ಈಸಿ, ಲೈಫ್ ಟೈಮು ಚೆನ್ನಾಗಿರುತ್ತೆ. ವುಡ್ಡಲ್ಲಿ ಮಾಡಿಸಿದ್ರೆ ಬೇಗ ಹಾಳಾಗುತ್ತೆ, ಈಸಿ ಇರುತ್ತೆ. ಸುಮ್ಮನೆ ಬಟ್ಟೆ ತೊಗೊಂಡು ಒರೆಸಿದ್ರಾಯ್ತು. ನಾವು ವುಡ್ಡಲ್ಲಿ ಮಾಡಿಸಿದ್ರೆ ಅದಕ್ಕೆ ಇದೆಲ್ಲ ಮಾಡಿ ಉಜ್ಜಬೇಕು. ಅದೇನೋ ಸೋಪ್ ಆಯಿಲ್ ಅಂತೆ, ಅದು ಇದು ಹಾಕಿ ಉಜ್ಜಬೇಕು. ಮತ್ತು ಹಾಲಿಂದ ಸ್ವಲ್ಪ ಹಾಗೆ ಮುಂದೆ ಹೋದರೆ ಇದು ಮೇಲೆ ಹತ್ತಿ ಹೋಗೋದಕ್ಕೆ, ಇದು ಡೂಪ್ಲೆಕ್ಸ್ ಮನೆ, ಅದಕ್ಕೋಸ್ಕರ ಮೇಲೆ ಹತ್ತಿ ಹೋಗೋಕ್ಕೆ ಸ್ಟೆಪ್ಸು. ಇದು ಡೈನಿಂಗ್ ಏರಿಯಾ. ಇಲ್ಲಿ ಡೈನಿಂಗ್ ಟೇಬಲ್ ಹಾಕಿಲ್ಲ ಅಷ್ಟೇ. ಇದು ಫ್ರಿಜ್ಜು ನೋಡಿ. ಕಿಚನಲ್ಲಿ ಅವಳು ಜಾಸ್ತಿ ಐಟಮ್ಸ್ ಎಲ್ಲ ಏನು ಇಟ್ಕೊಂಡಿಲ್ಲ, ಪಾತ್ರೆ ಅದೆಲ್ಲ ಏನು ಇಟ್ಕೊಂಡಿಲ್ಲ. ಎಲ್ಲ ರೂಮಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾಳೆ. ಗಲೀಜಾದರೆ ತೊಳೆಯೋಕ್ಕಾಗಲ್ಲ, ಹಳ್ಳಿ ಕಡೆ ಧೂಳು ಜಾಸ್ತಿ ಅಂತೇಳಿ ನೋಡಿ. ಇದು ಇನ್ನು ಡೈನಿಂಗ್ ಏರಿಯಾಯಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ, ಇಲ್ಲಿ ಒಂದು ರೂಮು ನೋಡಿ. ಪಾತ್ರೆ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾಳೆ. ಅಡುಗೆ ಮನೇಲಿ ಹಂಗಾಗಿ ನಿಮಗೆ ಪಾತ್ರೆಗಳೇನು ಕಾಣಿಸ್ತಾ ಇಲ್ಲ. ಮತ್ತು ಇವರು ನೋಡಿ, ಕಬೋರ್ಡ್ಸ್ಗೂ ಅಷ್ಟೇ ಡೋರ್ ಇಡಿಸಿಲ್ಲ ಅವರು. ಇದೇ ಥರ ಕಲ್ಲು ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಡೋರ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಈ ದೇವ್ರ ಮನೆ ಇದೆ ನೋಡಿ. ದೇವ್ರ ಮನೆ ಅವ್ರದ್ದು ಈ ಥರ ಇದೆ ನೋಡಿ. ಈ ಕಡೆ ರೂಮು, ಸೆಂಟ್ರಲ್ಲಿ ದೇವ್ರ ಮನೆ, ಮತ್ತು ಈ ಕಡೆ ರೂಮು. ನಮ್ಮ ಕೀರ್ತಿ ಏನೋ ತಲೆ ಗಂಟು ಹಾಕೊಂಡು ಏನೋ ಮಾಡ್ತಾವಳೆ. ಲೈಟ್ ಹಾಕೋ ಕೀರ್ತಿ. ನಮ್ಮ ವ್ಯೂವರ್ಸ್ಗೆಲ್ಲ ನಿಮ್ಮ ರೂಮ್ ನೋಡ್ಸೋದು ಬೇಡ ನಾವು ನೋಡಿ. ಪಾತ್ರೆಗಳೆಲ್ಲ ಇಲ್ಲೂ ಇಟ್ಕೊಂಡಿದ್ದಾಳೆ. ಅದು ಡೋರ್ ಮಾಡಿಸಿಲ್ಲ ಕಬೋರ್ಡ್ಸ್ಗೆ, ಅದಕ್ಕೆ ಬಟ್ಟೆ ಎಲ್ಲ ಹಂಗಂಗೆ ಕಾಣಿಸ್ತಿದೆ, ಏನು ತಿಳ್ಕೊಬೇಡಿ. ಈ ರೂಮಲ್ಲೂ ಕೂಡ ಒಂದು ಮಂಚ ಹಾಕಿದ್ದಾರೆ. ಇನ್ನು ನಾವು ಸ್ಟೆಪ್ ಹತ್ಕೊಂಡು ಮೇಲೆ ಹೋಗೋಣ ಬನ್ನಿ. ಮೇಲೆ ಏನಿದೆ, ಮನೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಕಿಟಕಿ ಇಡ್ಸ್ಕೊಂಡಿದ್ದಾರೆ. ಸ್ಟೆಪ್ಸ್ ಹತ್ತಿ ಬರ್ತಾ ನೋಡಿ, ಈ ಥರ ಡೆಕೋರೇಷನ್ಗೆ ಹಾಕ್ಕೊಂಡಿದ್ದಾಳೆ ನೋಡಿ. ಮೇಲೆ ಸ್ಟೆಪ್ಸ್ ಹತ್ತಿದ ತಕ್ಷಣ ರೈಟ್ ಸೈಡ್ಗೆ ಒಂದು ರೂಮ್ ಇದೆ. ನಾನು ಇವಾಗ ಲೆಫ್ಟ್ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಥರ ಸ್ವಲ್ಪ ಜಾಗ ಇಟ್ಕೊಂಡು ಟೈಲರಿಂಗ್ ಮಿಷಿನ್ ಇಟ್ಕೊಂಡಿದ್ದಾಳೆ. ಅಂದರೆ ಮಕ್ಕಳು ಬೇಗ ಬಟ್ಟೆಗಳನ್ನೆಲ್ಲ ಹರ್ಕೋತಾ ಇರ್ತಾರಲ್ಲ, ಹಾಕಿರೋ ಬಟ್ಟೆಗಳನ್ನ ಹೊರಗಡೆ ಕೊಟ್ಟರೆ ಅವರು ಯೂಸ್ ಮಾಡಿರೋ ಬಟ್ಟೆನ ನಾವು ಒಲೆಯೆಲ್ಲ ಮಿಷಿನ್ ಮೇಲೆ ಹಾಕಲ್ಲ ಅಂತಾರೆ. ಅದಕ್ಕೋಸ್ಕರ ಇವಳೆ ಮಿಷಿನ್ ಇಟ್ಕೊಂಡು ಹೊಲ್ಕೋತಾ ಇರ್ತಾಳೆ. ಮತ್ತು ಸ್ಟೆಪ್ಸ್ ಹತ್ತಬೇಕು. ಇದು ಆಚೆ ಬಾಲ್ಕನಿಗೆ ಹೋಗೋಕ್ಕೆ. ಇದನ್ನು ಆಮೇಲೆ ತೋರಿಸ್ತೀನಿ ಬನ್ನಿ. ಇವಾಗ ರೂಮ್ ಕಡೆ ಹೋಗೋಣ. ಇಲ್ಲಿ ಒಂದು ಟೇಬಲ್ ಇಟ್ಕೊಂಡಿದ್ದಾಳೆ ಐರನ್ಗೆ ಅಂತೇಳಿ ನೋಡಿ. ಈ ಕಡೆ ರೂಮು ನೋಡಿ. ರೂಮ್ಗೆ ಎಂಟ್ರೆನ್ಸ್. ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲೊಂದು ಕಿಟಕಿ ಇದೆ, ಬೆಡ್ ಈ ಥರ ಹಾಕ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಕೂಡ ಕಬೋರ್ಡ್ಸ್ ಮಾಡಿಸಿಲ್ಲ, ಅಂದರೆ ಡೋರ್ಸ್ ಹಾಕ್ಸಿಲ್ಲ. ಇಲ್ಲೂ ಕೂಡ ಗ್ರಾನೈಟಲ್ಲೇ ಕಬೋರ್ಡ್ ಟೈಪ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಬೀರು, ಮದುವೆ ಟೈಮಲ್ಲಿ ಅಮ್ಮ ಕೊಟ್ಟಿರೋ ಬೀರನ್ನ ಇಟ್ಕೊಂಡಿದ್ದಾಳೆ. ವಾಶ್ರೂಮ್. ಹೀಗೆ ಮುಂದೆ ಬಂದರೆ ಇಲ್ಲೊಂದು ಕಿಟಕಿ ಇಟ್ಕೊಂಡಿದ್ದಾರೆ. ಮೇಲೆ ಈ ಥರ ಸರ್ಕಲ್ ಶೇಪಲ್ಲಿ ಇದು ಮಾಡ್ಕೊಂಡಿದ್ದಾರೆ ಇವರು. ಕೆಳಗಡೆ ವ್ಯೂ ನೋಡಿ ಯಾವ ಥರ ಕಾಣುತ್ತೆ ನೋಡಿ. ಅಮ್ಮು ಕೂತ್ಕೊಂಡು ಮಾತಾಡ್ತಾವ್ರೆ. ನಮ್ಮ ತಂಗಿ ನನ್ನ ಮಗಳು ಎಲ್ಲ ಮಾತಾಡ್ತಾವ್ರೆ.
ಇನ್ನು ಮುಂದೆ ಬಂದರೆ ಇಲ್ಲೊಂದು ಡೋರ್ ಇದೆ. ಈ ಕಡೆನೂ ಕೂಡ ಒಂದು ಕಿಟಕಿ ಇದೆ ನೋಡಿ. ಈ ಡೋರ್ ಓಪನ್ ಮಾಡಿದ್ರೆ ಹೊರಗಡೆಗೆ ನೋಡಿ, ಹೊರಗಡೆಗೆ ಬಂದರೆ ಅವ್ರ ಮನೆಯಿಂದ ಹೊರಗಡೆ ಈ ಥರ ಕಾಣುತ್ತೆ. ನಾನು ಕೆಳಗಡೆ ತೋರಿಸಿದ್ನಲ್ವ ಎಂಟ್ರೆನ್ಸಲ್ಲೇ ಕೋಳಿ ಶೆಡ್ಡು ಅಂತ, ಅದನ್ನ ಈಗ ಕುರಿ ಸಾಕ್ತಾಯಿದ್ದಾರೆ ಅಂತ ನೋಡಿ, ಅದು ಕಾಣಿಸ್ತಾ ಇದೆ. ಅವ್ರ ಮನೆ ಮುಂದೆನೇ ಒಂದು ಗಸಗಸೆ ಮರ ಇದೆ. ನನಗೆ ಗಸಗಸೆ ಹಣ್ಣು ಅಂದರೆ ತುಂಬ ಇಷ್ಟ. ಆ ಚಿಕ್ಕ ಹುಡುಗಿನಿಂದಲೂ ಗಸಗಸೆ ಹಣ್ಣನ್ನ ತಿಂತೀನಿ ಯಾವಾಗ ಕಿತ್ಕೊಂಡು. ನೋಡಿ ಅವ್ರ ಮನೆಯಿಂದ ಹೊರಗಡೆ ಈ ಥರ ಇದೆ. ಚಕ್ಕೋತ ಮರ ಇದೆ ನೋಡಿ, ಅವ್ರ ಮನೆ ಪಕ್ಕದಲ್ಲೇ ಚಕ್ಕೋತ ಮರ ಇದೆ. ಹೊರಗಡೆದು ಇಷ್ಟ ಆಯಿತು. ಈಗ ಒಳಗಡೆ ಹೋಗೋಣ ಬನ್ನಿ. ನೋಡಿ ಮೇಲೆ ಹೋಗೋಣ. ನಮ್ಮ ಧನು ಬಂದ್ಬಿಟ್ಲಿ ಇವಾಗ ಅವ್ರ ಮನೆ ನಾನು ತೋರಿಸ್ತೀನಿ ಅಂತ. ನೋಡಿ ಎತ್ತುತ್ತಾ ಇದ್ದಾಳೆ. ಇಲ್ಲೂ ಕೂಡ ಡೋರ್ ಇದೆ. ಡೋರ್ ಓಪನ್ ಮಾಡಿ ಬಂದರೆ ನೋಡಿ ಇಲ್ಲೊಂದು ನೀರು ಟ್ಯಾಂಕ್ ಇದೆ. ಅವ್ರು ಇಲ್ಲೇ ಇಟ್ಕೊಂಡಿದ್ದಾರೆ, ಮೇಲಿಟ್ಟಿಲ್ಲ. ಇಲ್ಲಿ ಈ ಕಡೆ ಸೋಲಾರ್ ಇದೆ. ನೋಡಿ ಹೊರಗಡೆಯಿಂದ ವ್ಯೂ ಹೇಗೆ ಕಾಣಿಸ್ತಿದೆ ನೋಡಿ. ಹಳ್ಳಿ ವಾತಾವರಣ ಹೆಂಗಿದೆ, ವ್ಯೂ ಯಾವ ಥರ ಇದೆ ನೀವೇ ನೋಡ್ಕೊಂಡು ಬನ್ನಿ. ಓ ಕೀರ್ತನ ನಮಗೆಲ್ಲ ಅಡುಗೆ ಮಾಡಿ ಇಕ್ತಾಳ. ಹೌದೇನ ಕೀರ್ತಿ? ಅನ್ನ ಮಾಡ್ಬಿಟ್ಟು ನಾವೇನು ತಿನ್ನೋಣ? ನಮ್ಮ ಮಂಜು ಮನೇಲಿ ಇರಲಿಲ್ಲ, ಅವ್ರ ಯಜಮಾನ್ರು ಕೂಡ ಬಂದರು. ಅದಕ್ಕೆ ಕೀರ್ತಿ ನೀರು ಕೂಡ ತಂದು ಕೊಡ್ತಿದ್ದಾಳೆ. ಬಿಸಿಲಲ್ಲಿ ಬಂದಿದ್ದಾರೆ ನೀರು ಕುಡೀಲಿ ಅಂತೇಳಿ. ನೋಡಿ ಕುರಿಗಳು ಎಷ್ಟಿದೆ. ನಮ್ಮ ಚಿಂಟು ಓಡಿಸ್ತಾ ಇದ್ದಾನೆ ನೋಡಿ, ಹುಲ್ಲಾಕ್ತಾ ಇದ್ದಾರಂತೆ. ನಮ್ಮ ಪಿಂಟು ಹುಲ್ಲಾಕ್ತಾ ಇದ್ದಾನೆ. ಮಿಥುನ್ ಕುರಿಗಳಿಗೆ ಔಷಧಿ ಬೇಡ, ಇವ್ರಿಗೆ ಕುಡಿಸಿ ಹೇಳ್ತೀನಿ. ಎಲ್ಲ ಹೋಗಿ ಕುರಿ ಗುಡಲ್ಲಿ ಕುಡ್ಕೊಂಡು ನೋಡ, ಅವ್ರಿಗೆ ಒಂಚೂರು ಚೂರು ಹಾಕು ಹೇಳ್ತೀನಿ. ಮಂಜುಗೆ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಮ್ಯಾಚಿಂಗ್ ಬಳೆ ಎಲ್ಲ ತೆಗೆದಿಟ್ಕೊಂಡಿದ್ದಾಳೆ. ಹೆಣ್ಮಕ್ಳಿಗೆ ಬಳೆ ಅಂದರೆ ತುಂಬ ಇಷ್ಟ ಇರುತ್ತೆ. ಅದರಲ್ಲೂ ಡ್ರೆಸ್ ಮ್ಯಾಚಿಂಗ್ ಹಾಕ್ಕೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ವ, ಅದಕ್ಕೋಸ್ಕರ ಎಲ್ಲ ಒಂದೇ ಕಡೆ ಇರುತ್ತೆ ಅಂತ ಸ್ಟ್ಯಾಂಡಲ್ಲಿ ಹಾಕಿಟ್ಕೊಂಡಿದ್ದಾಳೆ. ನಮ್ಮ ಮಂಜು ಬಸ್ಸಾರು ಮಾಡಿ ರೈಸ್ ಮಾಡಿ ಇಟ್ಟಿದ್ದಾಳೆ. ಅವಳು ಇರಲಿಲ್ಲ, ನಾನು ಇವಾಗ ಹಾಕ್ಕೊಂಡು ತಿಂತಾ ಇದ್ದೀನಿ. ಅವಳು ಬಂದು ಊಟ ಮಾಡಿದ್ರ ಅಂತ ಕೇಳಿದ್ರೆ ನಾನು ನಿಮ್ಮ ಮನೇಲಿ ಊಟ ಮಾಡಲ್ಲ ಅಂತ ಹೇಳ್ತೀನಿ ಅವಳಿಗೆ. ನೋಡೋಣ ಏನು ಹೇಳ್ತಾಳೆ. ಅಲ್ಲಿಂದ ಬಿದ್ದಿದ್ರೆ ಏನು ಮಾಡಬೇಕು? ನೀನು ಯಾಕೆ ಹತ್ತಿದ್ಯಾ? ಪಪ್ಪಂಗೆ ತೋರಿಸ್ತೀನಿ. ಇಳಿ ಕೆಳಗಡೆ ಚೆನ್ನಾಗಿ ಹೊಡಿತೀನಿ ನಾನು. ಮಕ್ಕಳೆಲ್ಲ ಮಾತಾಡ್ಕೊಂಡು ಕಾಂಪಿಟೇಷನ್ ಮೇಲೆ ಗಸಗಸೆ ಹಣ್ಣು ಕೀಳಕ್ಕೆ ಹೋಗಿ ನನ್ನ ಮಗ ನೋಡಿ ಕಾಂಪೌಂಡ್ ಮೇಲೆಲ್ಲ ಹತ್ತಿದ್ದಾನೆ. ಜಂಪ್ ಮಾಡು. ಗಂಡು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡಿದ್ದಾಯ್ತು. ಈಗ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅಂತ ಬಂದೆ. ನೋಡಿದ್ರೆ ರೀಲ್ಸ್ ಮಾಡೋದಕ್ಕೆ ಅಂತೇಳಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಒಂಥರ ಚಿಂತೆ ಇರುತ್ತೆ ನೋಡಿ, ಗಂಡು ಮಕ್ಕಳಿಗೆ ಒಂಥರ ಚಿಂತೆ ಇರುತ್ತೆ. ಗಂಡು ಮಕ್ಕಳೆಲ್ಲ ಗಸಗಸೆ ಹಣ್ಣೆಲ್ಲ ತಿಂದು ಬಂದು ಕೂತಿದ್ದಾರೆ. ನನ್ನ ತಂಗಿ ಮನೇಲಿ ಇರಲಿಲ್ಲ ಅಂತ ಹೇಳಿದ್ನಲ್ಲ, ನೋಡಿ ಬಂದಿದ್ದಾಳೆ. ಇವಳ ಹೆಸರು ಮಂಜುಳಾ. ನೋಡಿ ನಾವು ಬಂದು ಎಷ್ಟೊತ್ತಾದಮೇಲೆ ಬಂದರು ಮನೆಗೆ. ಬರ್ತಿದ್ದಂಗೆ ಫೋನ್ ಇಟ್ಕೊಂಡು ಬಂದರು. ನಮ್ಮ ಅಮ್ಮಂಗೆ ಫೋನ್ ಮಾಡ್ತಾಯಿದ್ರು ಅವ್ರನ್ನೂ ಬರೋಕ್ಕೆ ಹೇಳೋಕ್ಕೆ. ಮಧ್ಯಾಹ್ನ ಆಗಿತ್ತು. ನಮ್ಮ ಮಂಜುನು ಬಿಸಿಲಲ್ಲಿ ಬಂದಿದ್ಲು, ಅದಕ್ಕೆ ಜ್ಯೂಸ್ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಜ್ಯೂಸ್ ಹಾಕ್ಕೊಡ್ತಾಯಿದ್ದೀನಿ ನಾನೇ. ಮಮ್ಮಿ ಜ್ಯೂಸ್ ಹಾಕ್ತಿದ್ದಾರೆ. ಗಗನು ಇಟ್ಕೊಂತಿದ್ದಾನೆ. ಅದೇ ಸತಿ ಹೇಳ್ತೀಯ ನೋಡಿ ಎಲ್ಲರಿಗೂ ಜ್ಯೂಸ್ ಹಾಕ್ಕೊಡ್ತಾಯಿದ್ದೀನಿ. ಆಗಲೇ ಒಂದು ಮಿನಿ ಜ್ಯೂಸ್ ಪಾರ್ಟಿ ಆಗೋಯ್ತು. ಈಗ ನಮ್ಮ ಮಂಜು ಅವ್ರ ಯಜಮಾನ್ರು ಬಂದರು. ಕಿತ್ಕೊ ಬರ್ತಿದ್ದಾರೆ. ಒಂದು ಮರದಲ್ಲಿ ಬಿಟ್ಟಿಲ್ಲ ಅನ್ಸುತ್ತೆ ನೋಡಿ. ನನ್ನ ಜೋಬಲ್ಲಿ ಒಂದು ಇನ್ನ ಕಾಯಿಗಳು ಇನ್ನ ಹಣ್ಣೆ ಆಗಿಲ್ಲ. ಕಾಯಿ ಬಿಟ್ಕೊಂಡ್ರ ಏನು ಕಿತ್ಕೊಂಬಂದ್ರಿ? ಒಬ್ರ ಮೇಲೆ ಒಬ್ರು ಹೇಳ್ರಿ. ಈಗ ಇದೊಂಚೂರು ಏನೋ ಹಣ್ಣಾಗಿರತ್ತೋ ಇದೆ. ಎಲ್ಲ ಕಟ್ ಮಾಡ್ಕೊಡಮ್ಮ. ಆಗಲೇ ಟೈಮ್ 3 ಗಂಟೆ ಆಗಿತ್ತು. ಇವಾಗ ಊಟ ಮಾಡ್ತಾಯಿದ್ರು ನೋಡಿ. ಊಟ ಮಾಡೋದ್ರಲ್ಲೂ ಏನು ಡಿಫ್ರೆಂಟಾಗಿ ಊಟ ಮಾಡ್ತಾವ್ರೆ. ನಮ್ಮ ಮಂಜು ಖಾಲಿ ಕಪ್ಪೆಲ್ಲ ತಗೊಂಬಂದು ಇಟ್ಬಿಟ್ಟು ಕಾಫಿ ಕುಡೀರಿ, ಟೀ ಕುಡೀರಿ ಅಂತವಳೆ ಫ್ರೆಂಡ್ಸ್. ನೋಡಿ ಟೀ ಕೊಟ್ಟಿದ್ದಾಳೆ ಮಂಜು. ನಾನು ಟೀ ಕುಡಿತಿದ್ದೀನಿ, ಕುಡಿಬೇಕಂತ ನೋಡಿ. ಇಷ್ಟು ತುಂಬ ಟೀ ಕೊಟ್ಟರೆ ನಾವು ಹೆಂಗೆ ಕುಡಿಬೇಕು ಹೇಳಿ? ಹೀಗೆಲ್ಲ ಮಾಡಿದ್ರೆ ಯಾರು ತಾನೇ ಬದುಕ್ತಾರೆ ನೀವೇ ಹೇಳಿ ಫ್ರೆಂಡ್ಸ್. ನಮ್ಮ ಚಿಕ್ಕಿ ಟೀ ಮಾಡಿದ್ರು, ಕುಟ್ಕೊಂಡು ಹೋಯ್ತಾ ಇದ್ದೀನಿ. ಬನ್ನಿ ಅಲ್ಲಿ ಆಚೆ ಹೆಂಗೆ ಕಾಣಿಸುತ್ತೆ ಈವ್ನಿಂಗಲ್ಲಿ ಅಂತ ತೋರಿಸ್ತೀನಿ. ಓಕೆನಾ? ವಾವ್, ತೋರಿಸ್ಲಾ? ನೋಡಿ ನನ್ನ ಮಗಳು ವ್ಯೂ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಳು. ಅಷ್ಟರಲ್ಲಿ ನಮ್ಮ ಮಂಜು ಇಲ್ಲಿ ಗಿಡಗಳೆಲ್ಲ ಹಾಕಿದ್ಲು ಅಂತಂದ್ಬಿಟ್ಟು, ತೆಂಗಿನ ಮರ, ಸೀಬೆಕಾಯಿ ಮರ ಎಲ್ಲ ಗಿಡ ಎಲ್ಲ ಹಾಕಿದ್ರು ಅಂತಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದಾಳೆ.
ನೋಡಿ ನನ್ನ ಮಗಳು ಸಂಜೆ ಟೈಮು ವ್ಯೂ ತೋರಿಸ್ತೀನಿ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಈಗ ಗಿಡಗಳನ್ನ ನೋಡ್ತಾ ನೋಡ್ತಾ ವ್ಯೂ ತೋರಿಸೋದನ್ನೇ ಮರ್ತೋಗೋಳೆ. ಆದರೂ ಏನು ಪರವಾಗಿಲ್ಲ, ಯಾಕೆ ಅಂತಂದರೆ ವ್ಯೂಗಿಂತ ಗಿಡಗಳು ಹಾಕಿರೋದೇ ಚೆನ್ನಾಗೈತೆ. ನಾವೆಲ್ಲ ಮಾತಾಡಿಕೊಂಡು ಟೀ ಕುಡ್ಕೊಂಡು ಕೂತಿದ್ರೆ ಮಕ್ಕಳೆಲ್ಲ ಒಳಗಡೆ ಬಂದರು. ಒಳಗಡೆ ಬಂದು ಒಬ್ರ ಮೇಲೆ ಒಬ್ಬರು ಕಂಪ್ಲೇಂಟ್ ಹೇಳ್ತಾಯಿದ್ರು. ಏನಕ್ಕಪ್ಪ ಅಂತಂದರೆ ಎಷ್ಟು ದೊಡ್ಡ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ಹಲಸಿನಕಾಯಿ ಕಿತ್ಕೊಬಂದಿದ್ರು. ಅದು ಚಿಕ್ಕದೇನಲ್ಲ, ಎಷ್ಟು ದೊಡ್ಡದು ಕಿತ್ಕೊಬಂದಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ. ಬರಕ್ಕೆ ಯಾರು ಕಿತ್ತಿದ್ದು? ಈಗ ಮರದವ್ರು ಬಂದು ಬೈದ್ರೆ ಏನು ಮಾಡ್ತೀರಾ? ನೋಡಿ ಹಳಸಿನ ಹಣ್ಣಾಗಿದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ಮಿತು ಹಳಸಿನ ಕಿತ್ಕೊಂಬರಕ್ಕೆ ಹೋಗಿ ಏನು ಧೂಳೆಲ್ಲ ಮಾಡ್ಕೊಂಬಂದವನೆ. ನೋಡಿ ಕುರಿಗೋಸ್ಕರ ನಮ್ಮ ಮಂಜು ಹುಲ್ ಕಟ್ ಮಾಡ್ತಾಯಿದ್ರೆ ನಮ್ಮ ಸೋನು ಒಂದು ಡೈಲಾಗ್ ಹೊಡಿತಾಳೆ. ಯಾವ ರೇಂಜಿಗೆ ಡೈಲಾಗ್ ಹೊಡಿತಾಳೆ ಅಂತ ಅಂದ್ಬಿಟ್ಟು ಕೇಳಿಸ್ತೀನಿ ಬನ್ನಿ ನಿಮಗೂ. ಹೊಡಿತಾರೆ. ಹಳ್ಳಿಯ ಮಗಳು ಹುಲ್ ಕಟ್ ಮಾಡ್ತಿದ್ದಾರೆ, ಅದು ಡಿಯರ್ ಕುರಿಗೋಸ್ಕರ. ನೋಡಿದ್ರಲ್ವ ನಮ್ಮ ಸೋನು ಯಾವ ಥರ ಡೈಲಾಗ್ ಕೊಡಿದ್ಲು ಅಂತ ಅಂದ್ಬಿಟ್ಟು. ಈಗಿನ ಕಾಲದ ಮಕ್ಳಿಗೆ ನಾವೇನು ಮಾತೇನು ಹೇಳ್ಕೊಡ್ಬೇಕಾಗಿಲ್ಲ, ಅವರೇ ಎಲ್ಲ ಮಾತು ಮಾತಾಡ್ತಾರೆ. ನೋಡಿ ನಾವೆಲ್ಲ ಅಲ್ಲೇ ಇದ್ದರೂ ಅವ್ರಿಗೆ ಭಯನೇ ಇಲ್ದಲೆ ಯಾವ ಥರ ಗೇಟಲ್ಲಿ ಆಟ ಆಡ್ತಾಯಿದ್ದಾರೆ. ಅವರು ಗೇಟಲ್ಲಿ ಆಟ ಆಡೋದು ನೋಡೋಕ್ಕಾಗ್ದಲೇ ಒಂದು ಟಾಸ್ಕ್ ಕೊಟ್ಟಿದ್ದೀನಿ. ಏನದು ಅಂತಂದರೆ ಕೋಳಿ ಹಿಡಿಯೋ ಟಾಸ್ಕು. ಯಾರ್ಯಾರು ಎಷ್ಟೆಷ್ಟು ಕೋಳಿ ಹಿಡಿತಾರೆ, ಎಷ್ಟು ಸತಿ ಕೋಳಿ ಹಿಡಿತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಫೈನಲಿ ಕೋಳಿ ಹಿಡಿಯೋದ್ರಲ್ಲಿ ಮಿಥುನ್ ವಿನ್ ಆದ ನೋಡಿ. ಈಗ ಇನ್ನೊಂದ್ಸರಿ ಯಾರು ಹಿಡಿತಾರೆ ನೋಡೋಣ. ಇದೆಯೋ ಅದ್ರ ಹಿಂದೆ ಓಡ್ಕೊಳ್ರು, ಒಬ್ರು ಆ ಕಡೆ ಒಬ್ರು ಈ ಕಡೆ ಹಿಡಿ. ಸೆಕೆಂಡ್ ಟೈಮ್ ಕೂಡ ಮಿಥುನೇ ವಿನ್ ಆದ. ಚಿಂಟು ಹಿಡ್ಕೊಳ್ಳೋ ಚಿಂಟು. ಚಿಂಟು ವಿನ್. ಜೋರ್ಗೆ ಮೇಲೆ ಹಾಕು, ಎಲ್ಲಾದ್ರೂ ಹಾಕ್ಬಿಡ್ಬೇಡ. ವಾ ನೋಡಿ ಎಲ್ಲ ಮಕ್ಳದ್ದು ಸವಾರಿ ಹೋಯ್ತೈತೆ. ಎಲ್ಲ ಕೋಳಿ ಹಿಡ್ದು ಸಾಕಾಗಿದ್ರು. ಅದಕ್ಕೆ ನಮ್ಮ ಮಂಜು ಅವ್ರ ಮಾವ ಕೂತಿದ್ರು, ಅವ್ರನ್ನ ಮಾತಾಡ್ಸೋಕ್ಕೆ ಅಂತಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿದ ತಕ್ಷಣ ಪಾಪು ಮತ್ತು ತಾತ ಎಲ್ಲ ಮಾವಿನಕಾಯಿ ತಿಂತಾಯಿದ್ರು. ಇವರು ಹೋಗಿದ ತಕ್ಷಣ ಮಾವಿನಕಾಯಿ ತಿಂತ ಕೂತವ್ರೆ. ನೋಡಿ ಇವೇ ನಮ್ಮ ಮಂಜು ಅವ್ರು ಸಾಕಿರೋಂಥ ಕುರಿಗಳು. ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ. ಅಷ್ಟರಲ್ಲಿ ಮಂಜು ಅವರ ಕೋ ಸಿಸ್ಟರ್ ಬರ್ತಾರೆ, ಅವ್ರ ಜೊತೆನೂ ಮಾತಾಡ್ತಾ ಇದ್ದೀನಿ. ಅವರು ಹೂ ಬಿಡಿಸ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸಂಜೆ ಆಗಲೇ 7 ಗಂಟೆ ಆಗಿತ್ತು. ನಮ್ಮ ಆಂಟಿ ಮಗ ಬಂದ. ನಾವು ಎಲ್ಲ ಹಂಗೆ ಮಾತಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಕೂತಿದ್ದೀವಿ. ಮಂಜು ನಾವೆಲ್ಲ ಹೋಗಿದ್ದಕ್ಕೆ ಸ್ಪೆಷಲಾಗಿ ಹೋಳ್ಗೆ ಮಾಡ್ತಾಯಿದ್ರು. ನಮ್ಮದಂತೂ ಎಲ್ಲರದ್ದು ಭರ್ಜರಿ ಭೋಜನನೇ ಆಯಿತು ಅಂತ ಹೇಳ್ಬೋದು. ನಿಮಗೆ ಯಾರಿಗೆಲ್ಲ ಒಬ್ಬಟ್ಟು ಇಷ್ಟ, ಒಬ್ಬಟ್ಟಿನ ರಸ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಊಟ ಎಲ್ಲ ಆದಮೇಲೆ ಮಕ್ಕಳು ಮನಿಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಮಲಗ್ತವ್ರೆ. ಆದರೆ ಸುಮ್ಮನೆ ನಿದ್ದೆ ಹೊಡಿಯೋ ಥರ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಷ್ಟೇ. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.